ನಮಸ್ಕಾರ. ಇವತ್ತು ತುಂಬ ಆಳವಾಗೆಲ್ಲ ವಿಷಯಗಳನ್ನು ಡಿಸ್ಕಸ್ ಮಾಡೋದು ಬೇಡ. ಸ್ವಲ್ಪ ಕಷ್ಟ ಸುಖ ಮಾತಾಡೋಣ. ಏನು ಗೊತ್ತಾ, ಬೆಳಗ್ಗೆ ಏಳೋಷ್ಟೊತ್ತಿಗೆ ಸ್ವಲ್ಪ ಥಂಡಿ, ತಲೆವಜ್ಜೆ, ಮೈಕೈ ನೋವು, ಇನ್ನೇನು ಜ್ವರ ಬಂದುಬಿಡುತ್ತಾ ಅನ್ನೋ ಥರ ಇತ್ತು. ನನಗೆ ಅಲೋಪತಿ ಮೆಡಿಸಿನ್ ತೊಗೊಳೋದಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಆಯುರ್ವೇದಿಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅದೇನು ಅದೃಷ್ಟ ನೋಡಿ, ಖಾಲಿ ಆಗಿಬಿಟ್ಟಿತ್ತು ರೀ. ಅಂತೂ ನನಗೆ ನಾನು ಪ್ರಾಮಿಸ್ ಮಾಡಿಕೊಂಡೆ, ಎಷ್ಟೇ ಕಷ್ಟ ಆದರೂ ಸರಿ, ಏನೇ ಆದರೂ ಸರಿ, ಮೆಡಿಸಿನ್ ತೊಗೊಂಬರಲೇಬೇಕು. ಮಧ್ಯಾಹ್ನದೊಳಗೆ ಮೆಡಿಸಿನ್ ಬೇಕು ಅಂತ ಆಯಿತು. ಮಧ್ಯಾಹ್ನದಾಗ ತೊಗೊಂಬರೋದಂತ ಆಯಿತು. ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡೆ ಹೊರಗಡೆ ಹೋಗೋಣ ಅಂತ. ಇವಾಗ ನೋಡ್ತೀನಿ, 2 ವೀಲರ್ ಜಾಮ್ ಆಗಿಬಿಟ್ಟಿದೆ. ಹಿಂದೂ ಹೋಗ್ತಾಯಿಲ್ಲ, ಮುಂದೆ ಹೋಗ್ತಾಯಿಲ್ಲ, ಮೂವೇ ಆಗ್ತಾಯಿಲ್ಲ. ಮೆಡಿಸಿನ್ ತೊಗೊಂಬರೋದು ಹೆಂಗೆ? ಹತ್ತಿರದಲ್ಲಿದೆಯಾ ಮೆಡಿಕಲ್ ಶಾಪು, ದೂರದಲ್ಲಿ ಇದೆಯಾ ಅಂತಲೂ ಗೊತ್ತಿಲ್ಲ. ಅಂದ್ರೂ ಏನೂ ಮಾಡೋಕ್ಕಾಗಲಿಲ್ಲ. ಅಂತೂ ನಮ್ಮ ಗೂಗಲ್ ಇದೆಯಲ್ಲ, ಗೂಗಲ್ ಹಾಕ್ಕೊಂಡು ನಡ್ಕೊಂಡು ಹೋಗಿದ್ದಾಯಿತು. ನಡ್ಕೊಂಡೋಗಿ ಮೆಡಿಕಲ್ ಶಾಪ್ ಎದುರುಗಡೆ ನಿಂತ್ಕೊಂಡ್ರೆ ಶಾಪ್ ಕ್ಲೋಸ್ ಆಗಿಬಿಟ್ಟಿದೆ ರೀ. ಹೋಗಲಿ ಬಿಡು ಅಂತ ಇನ್ನೊಂದು ಹತ್ತಿರದಲ್ಲಿ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಿದ್ದಾಯಿತು. ಅದನ್ನೂ ತೊಗೊಂಡು ಬಂದಿದ್ದಾಯಿತು. ಅದನ್ನು ತೊಗೊಂಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಮಧ್ಯಾಹ್ನ ಊಟದ ಟೈಮ್. ಅಂದ್ರೂ ಈ ಅಚೀವ್ಮೆಂಟಲ್ಲಿ ನನ್ನ ಪ್ರಾಮಿಸ್ ಉಳೀತು. ಹೌದಾ ಅಲ್ವಾ? ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಗೊತ್ತಾ? ನನ್ನ ಮಗ ರಾತ್ರಿ ನಿದ್ರೆಗಣ್ಣಲ್ಲಿ ಇಷ್ಟು ಚಿಕ್ಕದೊಂದು ಕಕ್ಕಕ್ಕಂತ ಕೆಮ್ಬಿಟ್ರೆ ಬೆಳಗ್ಗೆ ಅವನು ಹೇಳೋಷ್ಟೊತ್ತಿಗೆ ನಾನು ಮೆಡಿಸಿನ್ ರೆಡಿ ಮಾಡಿಟ್ಬಿಡ್ತೀನಿ. ನಾನು ಈ ಪ್ರಾಮಿಸನ್ನು ಉಳಿಸ್ಕೊಂಡಿರಲಿಲ್ಲ ಅಂತ ಆದರೆ ನನಗೆ ಪ್ರೀತಿ ಮಾಡ್ಕೊಳಕ್ಕೆ ಬರ್ದಿರ ನನ್ನ ಮಗನ ಪ್ರೀತಿ ಮಾಡ್ತೀನಿ ಅಂದರೆ ನಾನು ಮೋಸ ಮಾಡ್ಕೊಂಡಂಗಲ್ವ. ಅದಕ್ಕೋಸ್ಕರ ನಾನು ನಡೆದಿದ್ದಕ್ಕೆ ಲೆಕ್ಕನೇ ಇಲ್ಲ. 2-3 ಕಿಲೋಮೀಟ್ರ್ ಓಡಾಡ್ಕೊಂಡು ಬಂದೆ. ಮೋಸ್ಟ್ಲಿ ನಾನು ಈ ಥರ ಎಲ್ಲ ಪ್ರಾಮಿಸ್ ಮಾಡಿಕೊಂಡು ಗೂಗಲ್ ಮ್ಯಾಪ್ ಹಾಕ್ಕೊಂಡು ತಕದಾಗ ಅಂತ ಓಡಿ ಬಂದಿದ್ದು ನೋಡಿ ನನ್ನ ಬಾಡಿ ಅಂದ್ಕೊಂಡ್ಬಿಡ್ತಿರ್ಬೇಕು, ಸತ್ತರಿಕೆ ಇವಳಿಗೆ ಜ್ವರ ಅಂತ ನಾನು ಬಂದರೆ ನಾನೇ ನಡ್ಕೊಂಡು ಹೋಗ್ಬೇಕಲ್ಲ, ಯಾರಿಗೆ ಬೇಕಾಗಿದೆ ಈ ಗ್ರಾಚಾರ ಅಂತ ಹೋಗೇ ಬಿಡ್ತು ರೀ. ಥಂಡಿನೂ ಇಲ್ಲ, ಜ್ವರನೂ ಇಲ್ಲ, ಏನೂ ಇಲ್ಲ. 3 ಗಂಟೆ ಒಳಗಡೆ ಎಲ್ಲ ಹೋಗ್ಬಿಡುತ್ತೆ ಹಾಗೇನೆ. ಹೇಗಿದೆ ನೋಡಿ ಕತೆ. ನನಗಂತೂ ಒಂದು ಫುಲ್ ಮೂವಿ ನೋಡ್ದಂಗಾಯ್ತು. ಹೇಗೆ ಗೊತ್ತಾ ನೋಡಿ, ಫಸ್ಟಿಗೆ ಏನೋ ಒಂದು ಅಚೀವ್ಮೆಂಟ್, ಏನು ಗೋಲ್ ಇರುತ್ತೆ, ಈ ಥರ ಆಗಬೇಕಂತ. ಅದಕ್ಕೆಲ್ಲ ಅಡೆತಡೆಗಳು ಬರುತ್ತೆ. ಇವಾಗ ನನ್ನ ಗಾಡಿ ಹಾಳಾಗಿದ್ದು, ಮಳೆ ಬಂದಿದ್ದು, ಆಮೇಲೆ ನಾನು ನಡ್ಕೊಂಡು ಹೋಗಿದ್ದು, ಹೋಗಿ ನಿಂತ್ಕೊಂಡ್ರೆ ಮೆಡಿಕಲ್ ಶಾಪೇ ಕ್ಲೋಸ್ ಆಗಿಬಿಟ್ಟಿದೆ, ಮತ್ತೆ ಬೇರೆ ದುಡ್ಕೊಂಡು ಹೋಗಿದ್ದು, ಇದೆಲ್ಲ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ನಡುವೆ ಅಂತೂ ನನ್ನ ಗೋಲನ್ನು ರೀಚ್ ಆಗಿ ವಾಪಸ್ ಮನೆಗೆ ಆನ್ ಟೈಮು ನನ್ನ ಪ್ರಾಮಿಸನ್ನು ಉಳಿಸ್ಕೊಳ್ಳೋದಕ್ಕೆ ಬಂದು ಮುಟ್ಟಿದೆ ಅಂತ. ಈ ಥರ ಕಾಮಿಡಿಯನ್ನು ಕೂಡ ನಾನು ಒಂದು ಮೂವಿನಲ್ಲಿ ಅಚೀವ್ಮೆಂಟ್ ಮಾಡಿರೋ ಹೀರೋ ಥರ ಅಂದ್ಕೋತಾ ಇದ್ದೀನಿ. ಯಾಕೆ ಅಂದರೆ ವೆರಿ ಸಿಂಪಲ್, ನಾನು ಉಳಿಸ್ಕೊಂಡಿರೋ ಪ್ರಾಮಿಸನ್ನು ತಪ್ಪಿಸ್ಕೊಳ್ಳಿಲ್ಲ. ಅದಕ್ಕೆ ನನ್ನ ಕಣ್ಣಲ್ಲಿ ನಾನಿವತ್ತು ತುಂಬ ರೆಸ್ಪೆಕ್ಟ್ಫುಲ್ಲಾಗಿದ್ದೀನಿ. ಜೊತೆಗೆ ನನ್ನನ್ನು ನಾನು ಇಷ್ಟೊಂದು ಪ್ರೀತಿ ಮಾಡ್ಕೊಂಡಲ್ಲ ಅಂತ ತುಂಬ ಹ್ಯಾಪಿಯಾಗಿದ್ದೀನಿ. ಅದಕ್ಕೆ ನಿಮಗೆ ಹಂಚ್ಕೊಳ್ಬೇಕಂತ ಅನ್ನಿಸ್ತು. ತುಂಬ ಎನರ್ಜಿ ಇಲ್ಲ ಅಂದ್ರೂ ಇಷ್ಟು ಮಾತಾಡೋದಕ್ಕೇನ್ರಿ, ಅದಕ್ಕೆ ಹೇಳಿದ್ದು ಕಷ್ಟ ಸುಖ ಮಾತಾಡೋಣ ಅಂತ. ಆಯ್ತು, ಹಂಗಾದರೆ ನೀವು ಏನಾದರೂ ನಿಮಗೆ ಪ್ರಾಮಿಸ್ ಮಾಡಿಕೊಂಡ್ರೆ ಖಂಡಿತ ಸಕ್ಸಸ್ಫುಲಿ ಅದನ್ನು ಕಂಪ್ಲೀಟ್ ಮಾಡಿ. ಆಗ ನೀವು ಈ ಥರನೇ ಹ್ಯಾಪಿಯಾಗಿರ್ತೀರ.